ಯಾವುದೋ ಒಂದು ಹಳ್ಳಿನಲ್ಲಿ ಒಬ್ಬ ಬಡ ರೈತ, ಅವನಿಗೆ ಏನೋ ಒಂದು ನಂಬಿಕೆ ಗುರುಗಳ ಬಗ್ಗೆ. ಪ್ರತಿ ವರ್ಷ ಅಲ್ಲೊಬ್ರು ಗುರುಗಳಿದ್ರು, ಮನೆಗೆ ಕರೆದು ಅವ್ರನ್ನ ಪ್ರತಿ ವರ್ಷ ಪಾದ ಪೂಜೆ ಮಾಡಿ ಒಂದು 50 ಜನಕ್ಕೆ ಊಟ ಹಾಕಿ, ಗುರುಗಳ ಪಾದ ಪೂಜೆ ಮುಗಿದ ಮೇಲೆ ಹೊರಡ್ತಾರಲ್ಲ, ಆಗ 1,000 ರೂಪಾಯಿ ಕಾಣಿಕೆ, ಒಂದು ಪಲ್ಲ ರಾಗಿನೋ ಜೋಳನೋ ಕೊಟ್ಟು ಕಳಿಸ್ತಿದ್ದ. ಚೆನ್ನಾಗಿ ಮಾಡ್ತಿದ್ದ. ಬಹಳ ವರ್ಷ ಮಾಡ್ದ. ಪಾಪ ಅವನಿಗೇನೋ ಕಷ್ಟ ಬಂತು, ನಷ್ಟ ಆಯಿತು, ಊರಲ್ಲಿರೋಕ್ಕಾಗಲಿಲ್ಲ. ಊರು ಬಿಟ್ಟು ಬೆಂಗಳೂರು ಕಡೆ ಹೊರಟೋಗ್ಬಿಟ್ಟ. ಒಂದು 10 ವರ್ಷ ಊರಿಗೆ ಬರಲೇ ಇಲ್ಲ, ಸಾಲ ಜಾಸ್ತಿ ಮಾಡ್ಕೊಂಬಿಟ್ಟು ತುಂಬಾ ನೋವು ಅನುಭವಿಸ್ತಾ ಕೊನೆಗೆ ಯಾರನ್ನೋ ಶಾಸ್ತ್ರ ಕೇಳ್ದ. ಅದಕ್ಕೆ ಅವ್ರು ಹೇಳಿದ್ರು, ಯಾವುದೋ ಒಂದು ಸೇವೆ ಮಾಡ್ತಿದ್ದು ಬಿಟ್ಟಿದ್ಯಾ ಕಣಪ್ಪ ನೀನು, ಆ ಸೇವೆ ತಪ್ಪಿಸ್ಬಾರ್ದಾಗಿತ್ತು ಅಂದರು. ಸ್ವಾಮಿ ಹಿಂಗಿಂಗೆ ನಮ್ಮೂರು ಗುರುಗಳ ಕರಕ್ಕೆ ಬಂದು ಪಾದ ಪೂಜೆ ಮಾಡ್ತಾ ಇದ್ದೆ, 10 ವರ್ಷದಿಂದ ನಿಲ್ಲಿಸ್ಬಿಟ್ಟಿವ್ನು ಸ್ವಾಮಿ. ಅದಕ್ಕೆ ಅವ್ರು ಹೇಳಿದ್ರು, ಬೇಡ ಬೇಡ, ಗುರುಗಳ ಕರೆದು ಪಾದ ಪೂಜೆ ಮಾಡು, ಅದು ನಿಲ್ಸಿರೋದಕ್ಕೆ ಹಿಂಗೆಲ್ಲ ಆಗದೆ ಅಂದ್ರು. ಇವನಾಗಲಿ ಗುರುಗಳೇ ಮಾಡ್ತೀನಿ ಅಂತೇಳಿ ಒಪ್ಕೊಂಡು ಏನು ಮಾಡ್ದ, ಊರಿಗೆ ಬಂದ. ಅವತ್ತು ಬಡತನವೇ, ಯಾರ ಹತ್ರನೂ ಸಾಲ ಇಸ್ಕೊಬಂದ. ಒಂದು 5,000 4,000 ಖರ್ಚಾಲಿ, 1,000 ಗುರುಗಳ ಕೊಡೋಕಿರ್ಲಿ ಅಂತ. ಕೊಡೋಕೆ ರಾಗಿನೂ ಇಲ್ಲ, ಜೋಳನೂ ಇಲ್ಲ, ಅದನ್ನೂ ಒಂದು ಮೂಟೆ ಸಾಲ ಇಸ್ಕೊಬಂದ. ಯಾರು ತಾವು ಮನೇಲಿ ಇಟ್ಬಿಟ್ಟು ಬಂದು ಗುರುಗಳ ಪಾದಕ್ಕೆ ಬಿದ್ದ. ಗುರುಗಳೇ ಏನೋ 10 ವರ್ಷ ಆದ್ಮೇಲೆ ಜ್ಞಾಪಕ ಬಂದೇನೋ ನಾನು. ಸ್ವಾಮಿ ಹಂಗೆಲ್ಲ ಕೋಪ ಮಾಡ್ಕೋಬೇಡಿ, ತುಂಬಾ ಕಷ್ಟ ಎಷ್ಟಾರು ಇರ್ಲಿ ನಿನಗೆ, ನೀನ್ ನನ್ನೇ ಮರ್ತಿದ್ಯಲ್ಲ, ನೀನು ಬರ್ದೇನ್ ಮಾಡೋದು, ನಿನ್ ಕಷ್ಟ ಇನ್ನೂ ಬರ್ತದೆ ಅಂದ. ಅವನು ಕೋಪ ಮಾಡ್ಕೋಬೇಡಿ ಗುರುಗಳೇ, ಈ ವರ್ಷದಿಂದ ತಪ್ಸೋದಿಲ್ಲ, ಈಗ ಮುಂದ್ವಾರ ನಮ್ಮಲ್ಲಿ ಪೂಜೆ ಮಾಡ್ತೀನಿ, ಪಾದ ಪೂಜೆ ಬಂದ್ಬಿಡಿ ಗುರುಗಳೇ, ಬತ್ತೀನಿ ನಡಿ, ಎಲ್ಲ ಚೆನ್ನಾಗಿ ಮಾಡ್ಬೇಕು ಆಯ್ತಾ. ಮಾಡ್ತೀನಿ ಗುರುಗಳೇ, ನಮ್ಮ ಶಿಷ್ಯರೇ 8-9 ಜನ ಬರ್ತಾರೆ, ಎಲ್ಕ ವಸ್ತ್ರ ಎಲ್ಲ ಕೊಡ್ಬೇಕು, ಕೊಡ್ತೀನಿ ಗುರುಗಳೇ. ಗುರುವಿನ ಭಜನೆಯ ಮಾಡೋಣ, ಸುಜನರೆಲ್ಲರೂ ಸೇರೋಣ, ಗಡಿ ಬಿಡಿ. ಮುಂದ್ವಾರಕ್ಕೆ ಬಂದು ಪೂಜೆ ಏರ್ಪಾಡಾಯ್ತು. ಊರು ಜನ ಕರೆದವನೇ, ಒಬ್ಬಟ್ಟು ಅಡುಗೆ ಮಾಡವ್ರೆ. ಗುರುಗಳು ಬಂದ್ರು, ಭಜನೆ ಆಯ್ತು, ಪಾದ ಪೂಜೆ ಆಯ್ತು, ಎಲ್ಲ ಆಯ್ತು. ಪಡೆಯೋಣ, ನಿಜವಾದ ಮುಕ್ತಿಯ ಪಡೆಯೋಣ. ಗುರುಗಳೇ ಪ್ರಸಾದ ಸ್ವೀಕರಿಸಬೇಕು ಅಂದ, ಊಟ ಮಾಡಿ ಅಂದ. ಗುರುಗಳ ಕರೆದ್ರು, ಬಾಯಲ್ಲಿ ಪ್ರಸಾದ ಸ್ವೀಕರಿಸಿದ್ರೆ ಆಯ್ತದ, ಊಟ ಮಾಡ್ತೀನಿ. ಎಷ್ಟು ವರ್ಷದಿಂದ ಪೂಜೆ ನಿಲ್ಸಿದ್ದೀನಿ ನೀನು ಅಂದ್ರು. 10 ವರ್ಷದಿಂದ ಕಣಪ್ಪ ಅಂದ. 1 ವರ್ಷಕ್ಕೆ ಏನು ಕೊಡ್ತಿದ್ದೆ ನಂಗೆ ನೀನು? ಅದೇ 1,000 ರೂಪಾಯಿ ಕೊಡ್ತಿದ್ದೆ, 1 ಚೀಲ ರಾಗಿ ಕೊಡ್ತಿದ್ದೆ. 10 ವರ್ಷಕ್ಕೆ ಎಷ್ಟಾಯ್ತು ಅಂದ್ರು ಅವರು. 10 ವರ್ಷಕ್ಕೆ ಎಷ್ಟಾಯ್ತು? 10,000 ಆಯ್ತು. 10,000 10 ಮೂಟೆ ರಾಗಿ ತನ್ನ ಮಡಗು, ಆಮೇಲೆ ಊಟ ಮಾಡ್ತೀನಿ ಅಂದ್ರು. ಪಾಪ ಅವನಿಗೆ ಗುಂಡಿಗೆ ಒಡೆದೋಗುದೊಂದು ಬಾಕಿ. 1,000ನೇ ಸಾಲ ಮಾಡ್ತಂದವನೇ. 1 ಚೀಲ ಜೋಳ ಅದು ಸಾಲ ಮಾಡ್ಕೊಂಬಂದು ಇಟ್ಟವನು, ರಾಗಿಯೋ ಜೋಳನೋ. ಗುರುಗಳೇ ಹಿಂಗೆ ಅನ್ಬಿಟ್ರೆ ಹೆಂಗೆ ಅಂದ್ರೆ, ನೀನ್ ತಪ್ಸಿರ್ಬೋದು, ನಾನ್ ಲೆಕ್ಕ ಇಟ್ಕೊಂಡಿದ್ದೀನಿ. ನೀ ಬೆಂಗಳೂರಿಗೆ ಹೊಂಟೋಗು, ಬೊಂಬಾಯಿಗೆ ಹೊಂಟೋಗು, ಅಮೆರಿಕಕ್ಕೆ ಹೋಗು, ನನಗದು ಬೇಕಿಲ್ಲ. 10 ವರ್ಷದ ಪೂರ್ತಿ ಮಡಗು, ಊಟ ಮಾಡ್ತೀನಿ. ಇಲ್ವಾ ಶಾಪ ಕೊಟ್ಬಿಟ್ಟು ಹೊಂಟೋಯ್ತೀನಿ. ಈಗಿರುವುದಲ್ಲ, ಇನ್ನು ನಿನ್ನ ಮನೆ ಹಾಳಾಗಿ ಹೋಗ್ಬೇಕು ಅಂದ್ರು. ಅಯ್ಯೋ ಶಿವನೇ, ಇದೇನಪ್ಪ ಗತ್ತು ಆಚಾರ. ಹೆಂಡ್ತಿನೂ ಅಳ್ತಾವಳೆ, ಗಂಡನೂ ಅಳ್ತಾವ್ರೆ, ಇಬ್ರು ಅಳ್ತಾವ್ರೆ, ಏನ್ ಮಾಡುದು ಈಗ? ಇವನೇನ್ ಹಿಂಗ್ ಮಾಡ್ಕ ಕೂತವ್ನ ಸ್ವಾಮಿಗಳು. ಊರ ಯಜಮಾನ ಬಂದು, ಏನ್ ಸ್ವಾಮಿ ನೀವು ತಾನೆ ಬಡವ್ರ ಮನೆ ಬಂದು ಹಿಂಗಾಡು, ಏಯ್ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ ಅವಿವೇಕಿ ಅಂತ ಅವನು. ಕೊನೆಗೆ ಆ ಪಾದ ಪೂಜೆ ಮಾಡ್ತಿದ್ನಲ್ಲ ರೈತ, ಅವ್ನ ಸೊಸೆ ಇದ್ಲು, ವಿದ್ಯಾವಂತೆ, ಯಾಕೆ ಮಾವ ಅಳತಿ ಅಂದ್ಲು. ನೋಡವ ನಮ್ಮ ಗುರುಗಳು ಹಿಂಗೆ ಅಂದ್ಬಿಟ್ರು. ಹೌದೇ, ನಾನ್ ಸ್ವಲ್ಪ ಗುರುಗಳ ಹತ್ರ ಮಾತಾಡ್ತೀನಿ. ಮಾತಾಡು. ಗುರುವಿನ ಭಜನೆಯ ಮಾಡೋಣ, ಸುಜನರೆಲ್ಲರೂ ಬಂದು, ಗುರುಗಳೇ ನಮಸ್ಕಾರ, ನಾನು ಅವ್ರ ಸೊಸೆ. ನಿಮ್ಮ ಮಾವ ಈ ಬುದ್ಧಿ ಕಲ್ತಿರೋದಕ್ಕೆ ನಿನಗಿನ್ನೂ ಮಕ್ಕಳಾಗಿಲ್ಲ ಅಂದ ಅವನು. ಆಯ್ತು ಗುರುಗಳೇ, ಆಗ್ಲಿ, ಮುಂದೆ ನಿಧಾನಕ್ಕಾಗ್ಲಿ, ಏನು ತೊಂದರೆ ಇಲ್ಲ, ನಿಧಾನಕ್ಕಾಗ್ಲಿ. ಗುರುಗಳಿಗೆ ಏನು ಸಮಸ್ಯೆ ಈಗ? ಏನ್ ಸಮಸ್ಯೆ ಅಂದ್ರೆ, 10 ವರ್ಷದ ಪೂಜೆ ಅವ್ನು ನಿಲ್ಸಿರ್ಬೋದು, ಲೆಕ್ಕ ನನ್ನ ಹತ್ರ ಅದೇ. 10 ವರ್ಷದಲ್ಲಿ ಏನ್ ಕೊಡ್ತಿದ್ದ ಅದೆಲ್ಲ ಇಡಬೇಕು ಅವನು, ಇದು ನಿಯಮ. ಆಯ್ತು ಗುರುಗಳೇ, ಇಲ್ಲೇ ನಮ್ಮ ಅಪ್ಪನ ಮನೆ 20 ಕಿಲೋಮೀಟರ್ ಕುಣಿಗಲಿಂದ ಆಚದೆ. ನಾ ಫೋನ್ ಮಾಡ್ತೀನಿ ನನ್ನ ತಮ್ಮನಿಗೆ, ನೀವು ಊಟ ಮಾಡಿ ಮ್ಯಾಗ ಕೇಳೋತ್ತಿಗೆ ತಂದು ಕೊಡ್ತಾನೆ. ಈಗ ಎಷ್ಟು 10 ಮೂಟೆ ರಾಗಿ, 10,000 ರೂಪಾಯಿ ದುಡ್ಡು. 10,000 ರೂಪಾಯಿ ಕೊಟ್ಟರೆ ದೇವರಪ್ಪ ನಮ್ಮ ಬಡ್ಡಿ ಸೇರಿಸಿ ಒಂದು 2,000 ಹೆಚ್ಚಾಗಿ ಇಸ್ಕೊಳ್ಳಿ, 12 ಇಸ್ಕೊಳ್ಳಿ. 12 ಚೀಲ ರಾಗಿ, 12,000 ರೂಪಾಯಿ ದುಡ್ಡು. ಇದು ಮಾತು. ನೀನ್ ಸರಿ ಅಂದ ಅವನು. ತಂದು ಕೊಡ್ತಾರೆ, ನೀವು ಊಟಕ್ಕೆ ಕೂತ್ಕೊಳ್ಳಿ. ಆಮೇಲೆ ನಮ್ಮ ಅತ್ತೆನ ಈಗ ಕೇಳಿದೆ, ಎಷ್ಟು ವರ್ಷದ ಗುರುಗಳು ನಮ್ಮ ಮನೆಗೆ ಬರ್ತಾವ್ರೆ ಅಂತ. ಅದಕ್ಕೆ ಅವರು ಈ 10 ವರ್ಷಕ್ಕೆ ಮೊದಲೇ 15 ವರ್ಷ ಬಂದಿದ್ರು ಅಂತ. ಏನು ಊಟ ಮಾಡ್ತಿದ್ರು ಅಂತ ಕೇಳಿದೆ. ನಮ್ಮ ಅತ್ತೆ ಹೇಳಿದ್ಲು, 8 ಒಬ್ಬಿಟ್ಟು ತಿಂತಿದ್ದ, 2 ತಟ್ಟೆ ಅನ್ನ ಉಣ್ತಿದ್ದ ಅಂತ ಹೇಳವಳೆ. ಈಗ ನೀನು ಲೆಕ್ಕ ಹಾಕೋ, 80 ಬಡ್ಡಿ 16, 96 ಒಬ್ಬಿಟ್ಟು ತಿನ್ಬೇಕು ನೀನು. 2 ತಟ್ಟೆ ಅನ್ನ ತಿಂತಿದ್ದಲ್ಲಪ್ಪ, 20 ಬಡ್ಡಿ 4, 24 ತಟ್ಟೆ ಅನ್ನ ಉಣ್ಬೇಕು. ಅಷ್ಟು ಉಣ್ಬಿಟ್ಟು ಮ್ಯಾಕ್ ಕೇಳು ಕೊಟ್ಟವು ಅಂದ್ಲ ಅವಳು. ಸ್ವಾಮಿ ಒಳಗೆ ನವದ್ವಾರದಲ್ಲೂ ಬೆವ್ರು ಕಿತ್ಕೊಬಿಡ್ತು. ಇದೇನು ಸರಿಯಾಗಿ ತಂದಲ್ಲಪ್ಪ ಆಚಾರ ವೈವಮ್ಮ. ಅಲ್ಲ, ಅದು ಇಲ್ಲ, ಇದು ಇಲ್ಲ ಸ್ವಾಮಿ. ಲೆಕ್ಕ
10 ವರ್ಷದ ಲೆಕ್ಕ ನಾವು ಕೊಡಕ್ ರೆಡಿ, 10 ವರ್ಷದಲ್ಲಿ ಉಣ್ತಿದಂಗೆ ಪೂರ ಉಣ್ಕೊಬಿಡ್ಬೇಕು ನೀನು ಊಟ. ಹಂಗಲ್ಲ ಬಿಡಮ್ಮ ಅಂದ್ರು. ಅವಮ್ಮಂದ್ಲು, ನೀವು ಶಾಪ ಕೊಡ್ತೀರಿ, ಶಕ್ತಿ ಅದೇ, ನಮ್ಗೆ ಶಾಪ ಕೊಡೋಕ್ ಶಕ್ತಿ ಇಲ್ಲ, ಮೂಲೆಯಲ್ಲಿ ನೋಡಿ ದೊಣ್ಣೆ ಹಂಗಿದ್ದವು ಅಂದ್ಲು. ಇದನ್ನ ಸರಿಯಾಗಿ ತಂದಲ್ಲಪ್ಪ ಗಾಚಾರವ ಇವಮ್ಮ. ಬೇಡ ಬಿಡವ, 1 ವರ್ಷದನ್ನೇ ಕೊಡು ಅಂದ ಅವನು. ಅಲ್ಲ, ಗುರಿ ತೋರೋ ಗುರುಗಳೇ ದುರಾಸೆ ಕಲ್ತ್ರೆ ನಮ್ ಬದುಕೆ ಹೆಂಗೆ? ಅವರು ಆಸೆ ಬಿಡಿಸ್ಬೇಕು, ನಮ್ಮನ್ನ ವ್ಯಾಮೋಹ ತಗ್ಗಿಸ್ಬೇಕು, ದುರಾಸೆ ಮಾಡಬೇಡಿ ಕಣ್ರಪ್ಪ ಅನ್ಬೇಕು. ಯಾಕೆ ಅಂದ್ರೆ ಹರ ಮತ್ತು ಗುರು ಅಂತೀವಿ. ಹರ ಗುರು, ಹರ ಕೊಡೋನು, ಗುರು ಗುರಿ ತೋರೋನು ನಮ್ಮ ಬದುಕಿಗೆ. ಆದ್ರಿಂದ ಈ ಕಥೆನ ನಾನು ಹೇಳದ್ದಲ್ಲ, ಹುಬ್ಬಳ್ಳಿ ಮಠದ ಗುರುಗಳು ಹೇಳಿದ ಕಥೆ ಇದು. ನಾವು ಯಾಕೆ ಗುರುಗಳ ವಾಣಿ ಕೇಳಬೇಕು ಅಂದ್ರೆ, ಇವೆಲ್ಲ ಕಥೆ ಕೇಳ್ತಾ ನಮ್ಮ ಮನಸ್ಸು ಒಂದಷ್ಟು ಪರಿವರ್ತನೆ ಆಗಬೇಕು, ಸಮಾಜಮುಖಿಯಾಗಿ ಬದುಕಬೇಕು. ಅದಕ್ಕೋಸ್ಕರ ದುರಾಸೆ ಬಿಡೋಣ, ಸಂತೋಷದಲ್ಲಿ ಬದುಕೋಣ, ಆನಂದ ಕಾಣೋಣ, ನಿಜವಾದ ಮುಕ್ತಿಯ ಪಡೆಯೋಣ, ನಿಜವಾದ ಮುಕ್ತಿಯ ಪಡೆಯೋಣ.